ಡೀಟೇಲ್ಸ್ ಕೊಡ್ತಾರೆ ಕೋರಮಂಗಲದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ. ತನು ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಯಾವ್ದು ಕೇಳಿದ್ರೆ ಕೋರಮಂಗಲ. ಬಿಕಾಸ್ ಅಲ್ಲಿ ಮಾಬ್ ಅಟ್ರಾಕ್ಷನ್ಗೆ ಅಂತ ಹೇಳಿ ಪಬ್ಬು ಮತ್ತೆ ರೆಸ್ಟೋರೆಂಟ್ಸ್ ಯಾವ ರೀತಿ ಸಿದ್ಧ ಆಗಿತ್ತು ಅಂತ ನಾವು ಆಗಲೇ ನೋಡ್ತಾ ಇದ್ವಿ. ಈಗ ಹೇಗಿದೆ ವೈಬೋ? ಎಸ್ ಮಮತಾ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ ವರ್ಷದ ಆಗಮನ ಆಗಲಿದೆ. ಅದನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು ವಿಜುವಲ್ನಲ್ಲಿ ಈಗಾಗಲೇ ಸಾಕಷ್ಟು ಜನ ಯುವ ಸಮೂಹ ಇಲ್ಲಿ ಹರಿದು ಬರ್ತಾ ಇರ್ತಕ್ಕಂಥದ್ದು. ಇನ್ನೇನು ಸೆಲೆಬ್ರೇಷನ್ ಮೋಡ್ ಆನ್ ಆಗಿರ್ತಕ್ಕಂಥದ್ದು. ಕೆಲವೇ ಕ್ಷಣ ಇನ್ನೇನು ಬಾಕಿ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಯುವ ಸಮೂಹ ಇಲ್ಲಿ ಹರಿದು ಬರ್ತಾ ಇರ್ತಕ್ಕಂಥದ್ದು. ಮತ್ತು ಜೊತೆಗೆ ಕುಡಿದ ಮತ್ತಿನಲ್ಲಿ ಏನಾದರೂ ಮಹಿಳೆಯರು ಮತ್ತು ಏನಾದರೂ ಅವರು ಕುಡಿದ ಮತ್ತಿನಲ್ಲಿದ್ದಂಥವ್ರನ್ನ ಉಚಿತವಾಗಿ ಕೂಡ ಈಗ ಆಟೋದಲ್ಲಿ ಕರ್ಕೊಂಡು ಹೋದ್ರು ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಅವ್ರನ್ನ ತಲುಪಿಸುವಂತಹ ಸುರಕ್ಷಿತವಾಗಿ ಅವ್ರನ್ನ ತಲುಪಿಸುವಂಥ ಕಾರ್ಯ ಕೂಡ ನಡೀತಾ ಇದೆ. ಸ್ವ ಇಚ್ಛೆಯಿಂದ 25 ಜನ ಆಟೋ ತಂಡನೂ ಕೂಡ ಇಲ್ಲಿ ಸಿದ್ಧ ಆಗಿರ್ತಕ್ಕಂಥದ್ದು. ಅಂದರೆ ಕುಡಿದ ಮತ್ತಿನಲ್ಲಿ ಮಹಿಳೆಯರು ಏನಾದರೂ ಪರದಾಟ ನಡೆಸುವಂತಹ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಪೊಲೀಸ್ ಸಿಬ್ಬಂದಿ ಅವ್ರ ಜೊತೆಗಿದ್ದು ಮತ್ತು ಅವರನ್ನು ಸುರಕ್ಷಿತವಾಗಿ ಕೂಡ ಅವರ ಕರ್ಕೊಂಡು ಹೋಗುವಂಥ ಕೆಲಸ ಕೂಡ ಇಲ್ಲಿ ನಡೆಯುತ್ತಾ ಇದೆ. ಮತ್ತು ನೋಡ್ತಾ ಇರ್ಬೋದು ನೀವು ಈಗಾಗಲೇ ಕೋರಮಂಗಲ. ಓಕೆ ರೈಟ್. ಪಾರ್ಟಿ ವೈಬಲ್ ಎಲ್ಲ ಇರೋದ್ರಿಂದ ನೆಟ್ವರ್ಕು ನಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಬಿಕಾಸ್ ಅಷ್ಟು ಜನ ಜೋಶಲ್ಲಿದ್ದಾರೆ ಅಂತ. ಇನ್ನೊಂದು ಕಡೆ ಪಬ್ ಇರ್ಬೋದು ಅಥವಾ ಪ್ರೈವೇಟ್ ಹೋಸ್ಟಿಂಗ್ ಕಾರ್ಯಕ್ರಮಗಳು ನೋಡಿ, ಸೀನಿಯರ್ಸ್ ಏನು ಕಡಿಮೆ ಇಲ್ಲ, ಅವ್ರಿಗೂ ಅದೊಂದು ಜೋಶು. ಅದೊಂದು ಮನಸ್ಸಲ್ಲಿ ಒಂದು ಸೈಕಾಲಜಿಕಲ್ ಫ್ಯಾಕ್ಟರ್ ಅಲ್ವಾ. ಈ ವರ್ಷ ಕಂಪ್ಲೀಟಾಗಿ ಗಂಟು ಮುಟ್ಟೆ ಕಟ್ ಮೇಲ್ಗಡೆ ಹಾಕ್ತಾ ಇದೀವಿ. ಹೊಸ ವರ್ಷಕ್ಕೆ ಹೊಸ ಅಧ್ಯಾಯ, ಹೊಸ ಯುಗ, ನಂದೇ ಯುಗ ಅನ್ನೋದೊಂದು ಸೈಕಾಲಜಿಕಲ್ ಫ್ಯಾಕ್ಟರ್ ಇರುತ್ತಲ್ವಾ. ಆ ಫ್ಯಾಕ್ಟರು ಹೀಗೆಲ್ಲ ಕಾಣಿಸುತ್ತಷ್ಟೇ. ನೋಡ್ತಾ ಇದ್ದೀರಿ ಹೇಗಿದೆ ಅಲ್ಲಿನ ಪಾರ್ಟಿ ಮೂಡ್ ಅಂತ. ಎಲ್ಲರ ಕೈಯಲ್ಲೂ ಮೊಬೈಲ್, ಎಲ್ಲರೂ ವಿಡಿಯೋ ಮಾಡೋದಕ್ಕೆ. ಆ್ಯಕ್ಚುಲಿ ನಾನು ಆಗಲೇ ಅಂದ್ಕೊಳ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಿದ್ದವ್ರನ್ನೆಲ್ಲ ನೋಡಿದಾಗ, ಓ ಪರವಾಗಿಲ್ಲಪ್ಪ, ಇವತ್ತಾದರೂ ಈ ಕ್ಷಣಕ್ಕಾದರೂ ಮೊಬೈಲ್ನ ಬಿಟ್ಟಿದ್ದಾರಲ್ಲ ಅಂತ. ಇಲ್ಲಿ ನೋಡ್ರಿ ಇವ್ರ ಕೈಯಲ್ಲಿರೋ ಮೊಬೈಲ್ನ ಅವರೆಲ್ಲರಿಗೂ ಏನಂದರೆ ನಾನಿನ್ನೂ ಎಕ್ಸ್ಕ್ಲೂಸಿವ್ ವೀಡಿಯೋನ ಕ್ಯಾಪ್ಚರ್ ಮಾಡಬೇಕು, ಅದನ್ನು ನನ್ನ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡಬೇಕು, ಅನ್ನಷ್ಟು ಲೈಕ್ಸ್ ವ್ಯೂಸ್ ಬರಬೇಕು ಅಂತ ಆ ಥರದ ಮನಸ್ಥಿತಿ ಜನರು ಇರ್ತಾರೆ. ಕೆಲವರು ಇದೆಲ್ಲ ಒಂದು ಮೆಮೊರಿ, ಅದನ್ನು ಕಲೆಕ್ಟ್ ಮಾಡೋಣ ಅಂತಲೂ ಇರ್ತಾರೆ. ಇನ್ನು ಲೋಕೇಶ್ ಕೋರಮಂಗಲದಲ್ಲಿದ್ದಾರೆ. ಅಲ್ಲಿ ಹೇಗಿದೆ ಸೆಲೆಬ್ರೇಷನ್? ಆ ಸೆಲೆಬ್ರೇಷನ್ ಇವರು ಮುಳುಗೋಗಿದ್ದಾರೆ, ಕೇಳೋಣ ಫಸ್ಟು. ಲೋಕೇಶ, ಹೇಗಿದೆ ಸೆಲೆಬ್ರೇಷನ್ನು? ನೀವು ಕೂಡ ಪಾರ್ಟಿಯಲ್ಲಿ ಒಬ್ಬರಾಗಿದ್ದೀರಾ ಅಥವಾ ನೀವು ನಿಮ್ಮ ಡ್ಯೂಟಿಯಲ್ಲಿ ಒಬ್ಬರಾಗಿದ್ದೀರಾ? ನಾವು ಡ್ಯೂಟಿಯಲ್ಲಿ ಒಬ್ಬರಾಗಿರುವಂಥದ್ದು. ಈಗಾಗಲೇ ಸೆಲೆಬ್ರೇಷನ್ನು ಜೋರಾಗಿದೆ. ಇಲ್ಲಿ ಕ್ರೌಡ್ ಕೂಡ ಜಾಸ್ತಿ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ ಯಾವ ಮಟ್ಟದಲ್ಲಿ ಕ್ರೌಡ್ ಇದೆ ಅನ್ನುವಂಥದ್ದು. ಈ ಪಬ್ನಿಂದ ಪೊಲೀಸರು ಅಲ್ಲಿರ್ತಕ್ಕಂಥ ಪಬ್ ರಸ್ತೆಗಳಿಂದ ಜನರನ್ನ ಹೊರಕಳಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ, ಯಾರು ಕೂಡ ಇಲ್ಲಿ ನಿಲ್ಲುವಂತಿಲ್ಲ ಅಂತೇಳಿ ಎಲ್ಲರನ್ನೂ ಕೂಡ ಹೊರಕಳಿಸುವಂಥ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಪಾರ್ಟಿ ಮೂಡ್ ಆನ್ ಆಗಿರುವಂಥದ್ದು. ಪಾನಮತ್ತರಾಗಿ ಯುವ ಸಮೂಹ ಹೊರಗಡೆ ಬರ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಅಲ್ಲೇ ಕುಡಿದು ತೂರಾಡುವಂಥದ್ದು, ನಡೆದಾಡೋದಕ್ಕೂ ಕೂಡ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಇರ್ತಕ್ಕಂಥ ಯುವ ಸಮೂಹವನ್ನ, ಯುವಕರನ್ನ ಮತ್ತೆ ಯುವತಿಯರನ್ನ ಕರೆದೊಯ್ಯುವಂಥ ಕೆಲಸ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾ ಇದ್ದಾರೆ. ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಹೊರಗಡೆ ಕಳಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಪ್ರತಿ ಬಾರಿ ಕೂಡ ಇಲ್ಲಿ ಸೆಲೆಬ್ರೇಷನ್ಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದರೆ ಇಲ್ಲಿ ಯಾವುದೇ ರೀತಿಯ ಸೆಲೆಬ್ರೇಷನ್ಗೆ ಇವತ್ತು ಅವಕಾಶ ಇಲ್ಲ. ಎಲ್ಲರೂ ಕೂಡ ಇಲ್ಲಿಂದ ತೆರಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡ್ಬೋದಾಗಿದೆ, ಇದು ಸುಮಾರು 35 ಪಬ್ಗಳು ಇರ್ತಕ್ಕಂತಹ ರಸ್ತೆ ಇದು. ಈ ರಸ್ತೆಯಲ್ಲಿ ಯಾವ ರೀತಿಯಲ್ಲಿ ಕ್ರೌಡ್ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇನ್ನೇನು ಇನ್ನೊಂದು 20-25 ನಿಮಿಷ ಅಷ್ಟೇ ನ್ಯೂ ಇಯರ್ ವೆಲ್ಕಮ್ಗೆ ಸಮಯ ಇರ್ತಕ್ಕಂಥದ್ದು. ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಯುವ ಸಮೂಹ ಸಜ್ಜಾಗಿರುವಂಥದ್ದು. ಆದರೆ ಇಲ್ಲಿ ನಿಂತು ಡ್ಯಾನ್ಸ್ ಆಗಲಿ ಅಥವಾ ಮತ್ತಿತರ ಚಟುವಟಿಕೆಗಾಗಲಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಎಲ್ಲರನ್ನು ಕೂಡ ಕಳಿಸುವಂಥ ಕೆಲಸ ಈಗಾಗಲೇ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಯುವಕ ಯುವತಿಯರನ್ನ, ಪಾನಮತ್ತರಾಗಿರುವಂಥ ಯುವತಿಯರನ್ನ ಸ್ವತಃವಾಗಿ ಪೊಲೀಸರೇ ಕರೆದೊಯ್ದುವಂಥ ಆ ವಿಜುವಲ್ಸ್ ಅನ್ನು ನಾವು ಈಗಾಗಲೇ ನೋಡ್ತಾ ಹೋಗ್ತಾ ಇದ್ವಿ. ಆ ರೀತಿಯ ಚಿತ್ರಗಳು ಕಂಡು ಬರ್ತಾ ಇದೆ. ನೋಡ್ಬೋದಾಗಿದೆ, ಅಲ್ಲಿ ಪೊಲೀಸರ ನಡುವೆ ವಾಗ್ವಾದ ಆಗ್ತಕ್ಕಂಥ ಚಿತ್ರಗಳು ಕೂಡ ನಡೀತಾ ಹೋಗ್ತಾ ಇದೆ. ಪ್ರತಿಯೊಬ್ಬರನ್ನು ಕೂಡ ಕಳಿಸುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಯಾರನ್ನು ಕೂಡ ಅಲ್ಲಿ ನಿಲ್ಲೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಆ ರೀತಿಯಲ್ಲಿ ಕೋರಮಂಗಲದಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಪಾರ್ಟಿ ಮೂಡ್ ಆನ್ ಆಗಿದೆ. ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಒಟ್ಟಾರೆ ಕೋರಮಂಗಲದಲ್ಲಿ ಈಗಾಗಲೇ ಪಾರ್ಟಿ ಜೋರಾಗಿದೆ. ಈಗಾಗಲೇ
ನ್ಯೂ ಇಯರ್ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದಾಗಿರ್ತಕ್ಕಂಥದ್ದು. ಅಂದರೆ ಪೊಲೀಸರು ಇಲ್ಲಿ ಸೆಲೆಬ್ರೇಷನ್ಗೆ ಅವಕಾಶವನ್ನು ಮಾಡಿಕೊಡದೆ ಮೈಕ್ನಲ್ಲಿ ಅನೌನ್ಸನ್ನು ಮಾಡ್ತಾ ಇರೋದು, ಯಾರು ಕೂಡ ಇಲ್ಲಿ ಸೆಲೆಬ್ರೇಷನ್ ಮಾಡಬಾರ್ದು, ಅವಕಾಶ ಇಲ್ಲ, ಎಲ್ಲರೂ ಕೂಡ ಇಲ್ಲಿಂದ ತೆರಳಬೇಕು ಅಂತೇಳಿ ಪ್ರತಿ ಪಬ್ಬ ಮುಂದೆ ಇರ್ತಕ್ಕಂಥ ಜನರನ್ನ ಹೊರ ಕಳಿಸುವಂಥ ಕೆಲಸ ಪೊಲೀಸರು ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ನಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ನಮ್ಮ ರಿಪೋರ್ಟರ್ಗೆ ಅವ್ರಿಗೂ ಒಂದು ಸವಾಲಿದೆ. ಎಲ್ಲೂ ಯಾರು ಎಡವಿ ಬೀಳದೆ ಮಾಡದೆ ಎಷ್ಟು ಸ್ಟಡಿಯಾಗಿ ಬಂದರೂ ಅಷ್ಟೇ ಸ್ಟಡಿಯಾಗಿ ಹೋಗ್ತಾರಾ, ಅಥವಾ ಸ್ವಲ್ಪ ಟಾನಿಕ್ ಒಳಗೆ ಹೋಗಿರೋದ್ರಿಂದ ಅವ್ರನ್ನ ತೂರಾಡಿಸಿ ನೆಲಕ್ಕೆ ಬೀಳಿಸುತ್ತಾ, ದೃಶ್ಯಗಳು ಸಿಗುತ್ತಾ ಅಂತ ಅವರು ಕಾಯ್ತಾ ಇದ್ದಾರೆ. ಹೇಗಿದೆ ಪಾರ್ಟಿ ಸೆಲೆಬ್ರೇಷನ್ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಕೆಲವು ಕಡೆಗಳಲ್ಲಿ 12 ಗಂಟೆವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಂಡಿವಿಜುವಲ್ ಆಗಿ ಯಾರೇನು ಕೇಕ್ ಕಟ್ ಮಾಡಲ್ವಲ್ಲ ಅಲ್ಲಿ. ಹಾಗಾಗಿ ಈಗಲೇ ಮೂವ್ಮೆಂಟ್ ಶುರುವಾಗಿದೆ.